ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಹೇಳ್ಕೊಡ್ತಾ ಇರೋ ರೆಸಿಪಿ ಕಟೋರಿ ಚಾಟ್. ಹೇಳಕ್ಕೆ ಚಾಟ್ ಅಷ್ಟೇ, ಬಟ್ ಇದರಲ್ಲಿ ತುಂಬ ವೆಜಿಟೇಬಲ್ಸ್ನ ನಾವು ಯೂಸ್ ಮಾಡಿದ್ದೀವಿ. ತುಂಬ ಹೆಲ್ದಿ ಅಂತ ಕೂಡ ಹೇಳ್ಬೋದು. ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ, ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ಈ ರೆಸಿಪಿನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನೋಡೋಣ. ಮೊದಲು ನಾನಿಲ್ಲಿ ಒಂದು ಬೌಲ್ಗೆ 2 ಕಪ್ಪಷ್ಟು ನಾನು ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ. ನೋಡಿ, 250 ml ಕಪ್ಪಲ್ಲಿ 2 ಕಪ್ಪಷ್ಟು ನಾನು ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ. 2 ಕಪ್ ಹಾಕೊಂಡಿದ್ದೀನಿ. ಈ ಕಪ್ ನಿಮ್ಮ ಹತ್ರ ಇಲ್ಲ ಅಂತಂದರೆ ನಿಮ್ಮ ಮನೇಲಿ ಮಾಮೂಲಿ ಈ ಥರ ಕಪ್ ಬರುತ್ತಲ್ಲ, ಇದರಲ್ಲೂ ನೀವು ಲೆಕ್ಕ ಇಟ್ಕೊಂಡು ಮಾಡ್ಕೋಬೋದು. ಇದರಲ್ಲಿ 2 ಕಪ್ ಅಥವಾ 3 ಕಪ್ ಹಾಕ್ಕೊಂಡು ನೀವು ಮಾಡ್ಕೋಬೋದು. ಅಳತೆಗೋಸ್ಕರದಲ್ಲಿ 2 ಕಪ್ ತೊಗೊಂಡಿದ್ದೀನಿ. ನೋಡಿ, ಇದರಲ್ಲಿ 2 ಕಪ್ ತೊಗೊಂಡ್ರೆ ಅರ್ಧ ಕಪ್ಪು ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ. ಚಿರೋಟಿ ರವೆ ಇಲ್ಲ ಅಂತಂದರೆ ಪರವಾಗಿಲ್ಲ, ನೀವು ಮಾಮೂಲಿ ರವೆ ಇದ್ರೂ ಕೂಡ ಅದನ್ನ ಮಿಕ್ಸಿನಲ್ಲಿ ಒಂದ್ಸತಿ ಸುತ್ತಿಸ್ಬಿಟ್ಟು ನೀವು ಮಾಡ್ಕೋಬಹುದು. ಈ ಬೌಲಲ್ಲಿ ನೀವು 2 ಬೌಲ್ ಮೈದಾ ತಗೋತೀರಾ ಅಂದ್ರೆ ಇದರಲ್ಲಿ ನೀವು ಅರ್ಧ ಬೌಲಷ್ಟು ಚಿರೋಟಿ ರವೆ ತಗೊಳ್ಳಿ ಅಷ್ಟೇ. ನೆಕ್ಸ್ಟ್ ಇದಕ್ಕೆ ರುಚಿಗೆ ನೋಡಿಕೊಂಡು ಉಪ್ಪು ಹಾಕೊಳ್ಳಿ. ಸೊ ನೆಕ್ಸ್ಟ್ ಇದರಲ್ಲಿ ನಾನು ಅಜ್ವೈನ್ ಹಾಕೋತಾ ಇದ್ದೀನಿ. ಅಜ್ವೈನ್ನ ಈ ತರ ಸ್ವಲ್ಪ ಕ್ರಶ್ ಮಾಡ್ಬಿಟ್ಟು ಹಾಕೊಳ್ಳಿ. ಈ ತರ ಕ್ರಶ್ ಮಾಡಿ ಹಾಕೊಳ್ಳೋದ್ರಿಂದ ಇದ್ರ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನಿಮ್ಮ ಹತ್ರ ಅಜ್ವೈನ್ ಇಲ್ಲ ಅಂದ್ರೆ ಟೋಟಲಿ ಸ್ಕಿಪ್ ಮಾಡಿ. ಇದನ್ನ ಡೈಜೆಷನ್ಗೋಸ್ಕರ ಹಾಕೋದಷ್ಟೇ. ನೋಡಿ, 5 ಸ್ಪೂನ್ ಅಷ್ಟು ನಾನು ಎಣ್ಣೆ ಹಾಕೋತಾ ಇದ್ದೀನಿ. ನೀವು ಎಣ್ಣೆ ಬೇಡ ಅಂತಂದ್ರೆ ತುಪ್ಪ ಹಾಕೋಬಹುದು, ಬೆಣ್ಣೆ ಹಾಕೋಬಹುದು, ನಿಮ್ಮಿಷ್ಟ ಏನಾದ್ರೂ ಹಾಕೋಬಹುದು. ಇದಕ್ಕೆ ಮೊದಲು ನೀವು ಇದಿಷ್ಟನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆಯಲ್ಲಿ ನೋಡಿ ಈ ತರ ಹಿಟ್ಟು ತಗೊಂಡು ನೀವು ಇಟ್ಕೊಂಡ್ರೆ ಈ ತರ ಉಂಡೆ ಆಗಬೇಕು. ಆಗಲಿಲ್ಲ ಅಂತ ಅಂದ್ರೆ ನೀವು ಇನ್ನೊಂದು ಚಮಚದಷ್ಟು ಎಣ್ಣೆ ಹಾಕೊಳ್ಳಿ. ಆದ್ರೆ ನೋಡಿ, ಈ ತರ ಆದ್ರೆ ಸಾಕು. ಓಕೆ, ನೆಕ್ಸ್ಟ್ ಇವಾಗ ನಾವು ಇದಕ್ಕೆ ನೀರು ಹಾಕೊಂಡು ಕಲ್ಸ್ಕೊಳ್ಳೋಣ. ನೋಡಿ, ನೀರನ್ನಾದ್ರೂ ಒಂದೇ ಸರಿ ಹಾಕೋಬೇಡಿ, ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ಯಾವ ತರ ಕಲ್ಸ್ಕೋಬೇಕು ಅಂದ್ರೆ ಚಪಾತಿ ಹಿಟ್ಟಿಗಿನ ಸ್ವಲ್ಪ ನೀವು ತೆಳ್ಳಗೆ ಕಲ್ಸ್ಕೋಬೇಕಂದ್ರೆ ಚಪಾತಿ ಹಿಟ್ಟು ತುಂಬಾ ಗಟ್ಟಿ ಕಲ್ಸ್ಕೋತಾರಲ್ಲ ಆ ತರ ಕಲ್ಸ್ಕೋಬೇಡಿ. ನಾನು ತೋರಿಸ್ತೀನಿ. ಸ್ವಲ್ಪ ಸಾಫ್ಟ್ ಆಗಿರ್ಬೇಕು ಹಿಟ್ಟಿದು. ನೋಡಿ, ಒಂದು 10 ನಿಮಿಷ ಚೆನ್ನಾಗಿ ಇದನ್ನ ನಾದ್ಕೊಳ್ಳಿ ಒಂದು ಗೂಡದ್ಮೇಲೆ. ನೋಡಿ, ನಾನು 10 ನಿಮಿಷ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಎಷ್ಟು ಸಾಫ್ಟ್ ಆಗಿದೆ ಅಂತ ನೋಡಿ. ಇಷ್ಟು ಸಾಫ್ಟ್ ಆಗಿ ನೀವು ಕಲ್ಸ್ಕೋಬೇಕು. ಮತ್ತೆ ಇದನ್ನ ಇವಾಗ ನಾವು ರವೆ ಹಾಕಿರೋದ್ರಿಂದ ಒಂದು 10 ರಿಂದ 15 ನಿಮಿಷ ನೆನ್ಕೋಬೇಕಾಗತ್ತೆ. ಇದು ಮುಚ್ಚಿಬಿಟ್ಟು ಸೈಡಲ್ಲಿ ಒಂದು 15 ನಿಮಿಷ ಎತ್ತಿಟ್ಕೊಳ್ಳಿ. ನೋಡಿ, 15 ನಿಮಿಷ ಆಗಿದೆ ನಾವು ಹಿಟ್ಟಿಟ್ಬಿಟ್ಟು. ಸೊ ಇದನ್ನ ಇನ್ನೊಂದ್ಸತಿ ಚೆನ್ನಾಗಿ ನಾದ್ಕೊಳ್ಳಿ. 1 ರಿಂದ 1.5 ನಿಮಿಷ ಅಥವಾ 2 ನಿಮಿಷ ನಾದ್ಕೊಂಡ್ರೆ. ಸೊ ಇವಾಗ ಏನ್ ಮಾಡೋಣ ಅಂತ ಅಂದ್ರೆ, ನೀವು ಪೂರಿ ಮಾಡ್ತೀರಲ್ಲ ಆ ಸೈಜಲ್ಲಿ ನೀವು ಉಂಡೆನ ತಗೊಳ್ಳಿ. ಅಂದ್ರೆ ನೀವು ಮಾಡ್ತಾ ಇರೋ ಬೌಲ್ ಸೈಜು ಇದಾಗಿದ್ರೆ ಪೂರಿ ಸೈಜ್ ತಗೊಳ್ಳಿ. ಇದಕ್ಕಿಂತ ಸಣ್ಣದಾಗಿದ್ರೆ ಇದರಲ್ಲಿ ಸ್ವಲ್ಪ ತೆಗೀರಿ, ದೊಡ್ಡದಾಗಿದ್ರೆ ಇನ್ನೊಂಚೂರು ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಇದನ್ನ ನೀವು ಮಾಡುವಾಗ ಹಿಟ್ಟು ಹಾಕೋಬೇಡಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ತರ ಮಾಡಿಕೊಂಡು ನೀವು ಇದನ್ನ ಲಟ್ಟಿಸ್ಕೋಬೇಕು. ನೋಡಿ, ನಾನು ಇಷ್ಟು ಲಟ್ಟಿಸ್ಕೊಂಡಿದ್ದೀನಿ. ಇವಾಗ ಏನು ಮಾಡ್ಬೇಕಂದ್ರೆ ಫೋರ್ಕ್ ತಗೊಂಡು ಜಸ್ಟ್ ಈ ಥರ ತೂತ ಮಾಡ್ಕೊಳ್ಳಿ. ಯಾಕಂತಂದರೆ ನಾವು ಎಣ್ಣೆಲಿ ಇದು ಹಾಕಿದಾಗ ಉಬ್ಬು ಬಂದ್ಬಿಡುತ್ತೆ. ಉಬ್ಬು ಬಂದ್ಬಿಟ್ರೆ ಇದರೊಳಗಡೆ ಅಂದರೆ ಬೌಲ್ ಶೇಪಲ್ಲಿ ಇದನ್ನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಈ ಥರ ತೂತ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಏನು ಮಾಡಬೇಕಂದ್ರೆ ಸ್ವಲ್ಪ ಎಣ್ಣೆನ ನೀವು ಈ ಬೌಲ್ಗೆ ಹಚ್ಕೊಳ್ಳಿ. ಯಾಕೆಂತಂದರೆ ಬಿಡಬೇಕಲ್ವ ಎಣ್ಣೆನ ಹಾಕಿದಾಗ, ಅದಕ್ಕೋಸ್ಕರ. ನೆಕ್ಸ್ಟ್ ಇದನ್ನು ತಗೊಂಡು ನೋಡಿ ಹೀಗೆ ಹಾಕ್ಕೊಳ್ಳಿ. ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೊಳ್ಳಿ. ಇವಾಗ ಎಕ್ಸ್ಟ್ರಾ ಇದೆಯಲ್ಲ ಅದನ್ನ ಈ ತರ ಚಾಕುನಲ್ಲಿ ಕಟ್ ಮಾಡ್ಕೊಂಡ್ಬಿಡಿ. ಇದನ್ನ ಇವಾಗ ನಾನು ನಿಮಗೆ ಎಣ್ಣೆನಲ್ಲಿ ಕರೆದ್ಬಿಟ್ಟು ತೋರಿಸ್ತೀನಿ. ನೋಡಿ, ಎಣ್ಣೆ ಒಂದ್ಸರಿ ಕಾದ್ಮೇಲೆ ಇದನ್ನ ನೀವು ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ತರ ಬಿಟ್ಕೊಳ್ಳಿ. ಟೈಮ್ ತಗೊಳುತ್ತೆ. ಸೊ ನೀವೇನ್ ಮಾಡ್ಬೇಕಂದ್ರೆ ಇದನ್ನ ಈ ತರ ಎಣ್ಣೆನ ಹಾಕೋತಾ ಹೋಗಿ. ಒಂದು 30 ಸೆಕೆಂಡ್ಸ್ ಅಲ್ಲಿ ಇದು ಕಟೋರಿ ಇದೆಯಲ್ಲ, ಬೌಲ್ ಇದೆಯಲ್ಲ, ಇದು ಬಿಟ್ಕೊಳ್ಳುತ್ತೆ. ಮಾಡಕ್ ಬಂದ್ರೆ 2 ಒಂದೇ ಸತಿ ಹಾಕಿ, ಇಲ್ಲ ಒಂದೊಂದು ಸತಿ ಹಾಕೊಂಡು ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಸೈಡಲ್ಲಿ ಬಿಡ್ಕೋತಾ ಇದೆ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಂಡ್ಬಿಟ್ರೆ ಕೆಳಗಡೆ ಎಲ್ಲ ಸೀದ್ ಬಿಡುತ್ತೆ. ಇದು ಬಿಡೋಕೆ ಅಂದ್ರೆ ನೋಡಿ ಬಿಟ್ಕೋತಾ ಇದೆಯಲ್ಲ, ಆ ಥರ ಬಿಟ್ಕೊಳ್ಳೋದು ಇಲ್ಲ, ತುಂಬ ಕಷ್ಟ ಆಗುತ್ತೆ ನಿಮಗೆ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನೀವು ಮಾಡ್ಕೋಬೇಕು. ಇವಾಗ ನೋಡಿ, ನಿಧಾನಕ್ಕೆ ಇದನ್ನು ಬೌಲ್ನ ಎತ್ಕೊಳ್ಳಿ.
ಚೆನ್ನಾಗಿ ಬಂದಿದೆ ನೋಡಿ. ನೆಕ್ಸ್ಟ್ ಇವಾಗ ಇನ್ನೊಂದು ಬೌಲ್ನ ತೋರಿಸ್ತೀನಿ ನೋಡಿ. ತುಂಬ ಕಷ್ಟಪಡಬೇಕು ಹಾಗೇನಿಲ್ಲ, ಎಣ್ಣೆ ಹಚ್ಚಿರೋದ್ರಿಂದ ಜಸ್ಟ್ ಹಿಂಗೆ ಎತ್ತಿದ್ರೆ ಸಾಕು ಬರುತ್ತೆ. ಈ ಎಣ್ಣೆ ಇದ್ರೊಳಗಡೆ ಹಾಕ್ಕೊಳ್ಳಿ, ಯಾಕಂದರೆ ಬೇಯಬೇಕಲ್ವಾ. ನೋಡಿ, ಒಂಚೂರು ಕಷ್ಟಪಡೋದು ಬೇಡ. ಸೊ ಇವಾಗ ಈ ಎಣ್ಣೆ ಇದೆಯಲ್ಲ, ಇದನ್ನು ನೀವು ಇದರೊಳಗಡೆ ಹಾಕ್ಕೊಳ್ಳಿ, ಯಾಕಂದರೆ ಒಳಗಡೆನೂ ಬೇಯಬೇಕು. ಅದಕ್ಕೋಸ್ಕರ ಮ್ಯಾಕ್ಸಿಮಮ್ 3 ಹಾಕ್ಕೊಂಡ್ರೆ ನೀವು ಒಂದ್ಸತಿ ಅಂತ ಅಂದರೆ ನಿಮಗೆ 1.5 ಇಂದ 2 ನಿಮಿಷದಲ್ಲಿ ಇದು ರೆಡಿಯಾಗಿ ಹೋಗುತ್ತೆ. ಓಕೆ, ಸ್ವಲ್ಪ ಊಟ ಮಾಡ್ಬಿಟ್ಟು ಹಾಕ್ಕೊಳ್ಳೋಣ ನೋಡಿ. ಇದನ್ನ ಇವಾಗ ತೆಗೆದುಬಿಟ್ಟು ನಿಧಾನಕ್ಕೆ ತಿರುಗಿಸಾಕಿ, ಯಾಕಂದರೆ ಮೇಲ್ಗಡೆ ಇರೋ ತುದಿಗಳು ಕೂಡ ಬೇಯಬೇಕು ನೋಡಿ. ಇಷ್ಟು ಲೈಟಾಗಿ ಬ್ರೌನ್ ಆದರೆ ಸಾಕು. ಇದನ್ನು ಎತ್ಕೊಳ್ಳೋಣ. ಸೊ ಈಗ ಮೊದಲು ನಾವು ಸ್ಟಫಿಂಗ್ ಮಾಡ್ಕೊಳ್ಳೋಣ. ಒಂದು ಬೌಲ್ಗೆ ನೀವು ನೆನೆಸ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿರೋ ಬಟಾಣಿನ ತೊಗೊಂಡಿದ್ದೀನಿ. ನೀಟಾಗಿ ಅಂದರೆ ತುಂಬ ಗಟ್ಟಿ ಇರೋ ಥರ ಬೇಯಿಸ್ಕೋಬೇಡಿ, ಸ್ವಲ್ಪ ಮೆತ್ತಗೆ ಇರೋವಾಗೇನೆ ಒಂದು 3 ಇಂದ 4 ವಿಷಲ್ ತೊಗೊಂಡು ಬೇಯಿಸ್ಕೊಳ್ಳಿ ಬಟಾಣಿನ. ನೋಡಿ, ನಾನು ಕಾಬೂಲ್ ಕಡಲೆ ತೊಗೊಂಡಿದ್ದೀನಿ. ಇದೂ ಅಷ್ಟೇ ರಾತ್ರಿ ನೆನೆಯಕ್ಕೆ ಹಾಕ್ಬಿಟ್ಟು ಬೆಳಗ್ಗೆ ನಾನು ಸ್ವಲ್ಪ ಬೇಯಿಸ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಬೇಯಿಸಿದ್ದೀನಿ. ಇದು ಅಷ್ಟೇ 2 ವಿಷಲ್ ತೊಗೊಂಡ್ರೆ ಸಾಕು. ತುಂಬ ಬೇಗ ಬೆಂದೋಗೋದಿದು, ತುಂಬ ಬೇಯಿಸೋ ಅವಶ್ಯಕತೆ ಇಲ್ಲ. 2 ವಿಷಲ್ ತೊಗೊಂಡ್ರೆ ಸಾಕು. ನೆಕ್ಸ್ಟ್ ಇಲ್ಲಿ ನಾನು ಆಲೂಗೆಡ್ಡೆನ ಬೇಯಿಸ್ಬಿಟ್ಟು ನೋಡಿ ಈ ಸೈಜಲ್ಲಿ ಕಟ್ ಮಾಡಿ ತೊಗೊಂಡಿದ್ದೀನಿ. ತುಂಬ ದೊಡ್ಡಗೂ ಇಲ್ಲ, ತುಂಬ ಸಣ್ಣದಾಗೂ ಇಲ್ಲ, ಮೀಡಿಯಂ ಸೈಜಲ್ಲಿ. ಸೊ ಅದನ್ನು ನಾನು ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಟೊಮ್ಯಾಟೊ ಹಣ್ಣು ಹಾಕೊಂಡಿದ್ದೀನಿ. ಆಮೇಲೆ ಮೇಲ್ಗಡೆ ಕೂಡ ನಾನು ಹಾಕೋತೀನಿ. ಸೊ ಇಲ್ಲಿ ಸ್ವಲ್ಪ ಹಾಕೋತಾ ಇದ್ದೀನಿ. ನೆಕ್ಸ್ಟು ಈರುಳ್ಳಿ ಸ್ವಲ್ಪ ಹಾಕೋತಾ ಇದ್ದೀನಿ. ಇದೆಲ್ಲ ಮೇಲ್ಗಡೆನೂ ಮತ್ತೆ ಹಾಕೋತೀವಿ. ಸೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಮತ್ತೆ ಮೊಸರು ತೊಗೊಂಡಿದ್ದೀನಿ. ಮೊಸರು ಗಟ್ಟಿ ಮೊಸರು ತೊಗೋಬೇಕು. ಮೊಸರು ತೊಗೊಂಡ್ಬಿಟ್ಟು ನೋಡಿ ಫೋರ್ಕ್ ಹಾಕ್ಬಿಟ್ಟು ಹೀಗೆ ಬೀಟ್ ಮಾಡ್ಕೋಬೇಕು. ಲಂಪ್ಸ್ ಇರಬಾರ್ದು, ಅಂದರೆ ಗಂಟು ಇರಬಾರ್ದು ಇದರಲ್ಲಿ. ಸೊ ಇದನ್ನು ನಾನು ಒಂದು ಸಣ್ಣ ಬೌಲಷ್ಟು ತೊಗೋತಾ ಇದ್ದೀನಿ, ಜಾಸ್ತಿ ಅಲ್ಲ, ಒಂದು ಸಣ್ಣ ಬೌಲಷ್ಟು ತೊಗೊಳ್ತಾ ಇದ್ದೀನಿ. ಮೊಸರೆಲ್ಲ ಹಾಕ್ತಾ ಇರೋದ್ರಿಂದ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ. ಆಲ್ರೆಡಿ ಆಲೂಗೆಡ್ಡೆಲಾಗಲಿ ಕಾಳುಗಳಲ್ಲಾಗಲಿ ಉಪ್ಪಿರುತ್ತೆ. ನಾವು ಟೊಮ್ಯಾಟೊ, ಮೊಸರು ಮತ್ತೆ ಇದೆಲ್ಲ ಈರುಳ್ಳಿ ಹಾಕೋತಾ ಇದೀವಲ್ಲ, ಅದಕ್ಕಷ್ಟೇ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ. ಗರಂ ಮಸಾಲ ಒಂದು ಅರ್ಧ ಚಮಚದಷ್ಟು, ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕೊಂಡಿದ್ದೀನಿ. ಸ್ವಲ್ಪ ಒಂದು 1/4 ಚಮಚದಷ್ಟು ಖಾರದ ಪುಡಿ. ಸ್ಪೈಸಿಯಾಗಿ ನಾವು ಗ್ರೀನ್ ಚಟ್ನಿ ಹಾಕೋತೀವಿ, ಬಟ್ ಬೇಕು ಅಂದರೆ ಇಲ್ಲಿ ಖಾರದ ಪುಡಿ ಹಾಕೊಳ್ಳಿ. ಮಕ್ಳಿಗೆ ಮಾಡ್ತಿದ್ರೆ ಟೋಟಲಿ ಸ್ಕಿಪ್ ಮಾಡ್ಕೊಳ್ಳಿ ಇದನ್ನ. ಚಾಟ್ ಮಸಾಲನು ಒಂದು ಅರ್ಧ ಸ್ಪೂನಷ್ಟು ನಾನು ತೊಗೊಂಡಿದ್ದೀನಿ ನೋಡಿ. ಇದೆಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಸಪ್ರೇಟಾಗಿ ಕೂಡ ಹಾಕೋಬೋದು, ಬಟ್ ಈ ಥರ ಹಾಕ್ಕೊಂಡ್ರೆ ಈಸಿ ಆಗುತ್ತೆ ನಿಮಗೆ. ಇಲ್ಲಿ ನೋಡಿ, ನಾನು ರೆಡಿ ಮಾಡಿರೋ ಕಟೋರಿ ತೋರಿಸ್ತೀನಿ ನೋಡಿ, ಎಷ್ಟು ಕ್ರಿಸ್ಪಿಯಾಗಿದೆ. ಸೊ ಇವಾಗ ಏನು ಮಾಡೋಣ ಅಂದರೆ ಫಸ್ಟು ಒಂದು ಬೌಲ್ನ ಇದರೊಳಗಡೆ ಇಟ್ಕೊಳ್ಳೋಣ. ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಸ್ಟಫಿಂಗು, ಅದನ್ನು ಇದ್ರೊಳಗಡೆ ಹಾಕೊಳ್ಳೋಣ. ಸ್ಟಫಿಂಗ್ ಹಾಕೊಳ್ಳೋದು ನಿಮಗೆ ಬಿಟ್ಟಿದ್ದು, ಎಷ್ಟು ಹಾಕೋತೀರಾ ಅಂತ. ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು, ಇಲ್ಲ ಕಮ್ಮಿ ಬೇಕಂದರೆ ಕಮ್ಮಿ ಹಾಕೋಬೋದು. ನೆಕ್ಸ್ಟ್ ನಾನಿಲ್ಲಿ ಗ್ರೀನ್ ಚಟ್ನಿ ಹಾಕ್ಕೊಂಡಿದ್ದೀನಿ. ಗ್ರೀನ್ ಚಟ್ನಿ ಮತ್ತು ಸ್ವೀಟ್ ಚಟ್ನಿ ರೆಸಿಪಿ ನಿಮಗೆ ಈ ವಿಡಿಯೋ ಎಂಡ್ನಲ್ಲಿ ಸಿಗುತ್ತೆ. ನೀವು ಅದು ನೋಡಿಬಿಟ್ಟು ಮಾಡ್ಕೋಬೋದು. ಮತ್ತು ಎಷ್ಟು ಹಾಕೋಬೇಕು ಅನ್ನೋದು ನಾನಿಲ್ಲಿ 3/4 ಸ್ಪೂನಷ್ಟು ತೊಗೊಂಡಿದ್ದೀನಿ. ನಿಮ್ಮ ಟೇಸ್ಟ್ ಅಕಾರ್ಡಿಂಗ್ ನೀವು ನೋಡಿಬಿಟ್ಟು 1 ಸ್ಪೂನ್ ಹಾಕ್ಕೋಬೋದು. ನೆಕ್ಸ್ಟ್ ಇದ್ರ ಮೇಲೆ ನಾನು ಸ್ವಲ್ಪ ಮೊಸರು ಹಾಕೋತಾ ಇದ್ದೀನಿ. ನೆಕ್ಸ್ಟು ಸ್ವೀಟ್ ಚಟ್ನಿ. ನೆಕ್ಸ್ಟ್ ಇಲ್ಲಿ ನಾನು ಈರುಳ್ಳಿ, ಟೊಮ್ಯಾಟೊ ಹಾಕೋತಾ ಇದ್ದೀನಿ. ನೆಕ್ಸ್ಟು ಸೇವ್ ಹಾಕೋತಾ ಇದ್ದೀನಿ. ಸೇವ್ ನಿಮ್ಮ ಇಷ್ಟ, ಎಷ್ಟಾದರೂ ಹಾಕೋಬೋದು. ಕಮ್ಮಿ ಬೇಕಾದ್ರೆ ಕಮ್ಮಿ, ಇಲ್ಲ ಜಾಸ್ತಿ ಬೇಕಾದ್ರೆ ಜಾಸ್ತಿ. ಇದ್ರ ಮೇಲ್ಗಡೆನೂ ಸ್ವಲ್ಪ ನೀವು ಈರುಳ್ಳಿ, ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪು. ಸ್ವಲ್ಪ ನಿಮ್ಮ ಹತ್ರ ದಾಳಿಂಬೆ ಇದೆ ಅಂದರೆ ದಾಳಿಂಬೆ ಕೂಡ ಹಾಕೋಬೋದು, ಅದು ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ ಕಟೋರಿ ಚಾಟ್ ಹೇಗೆ ಮಾಡೋದು ಅಂತ. ತುಂಬ ಸಿಂಪಲ್ ಮತ್ತು ಈಸಿ ಆಗಿದೆ. ಸೊ ಇವತ್ತು ನಾನು ಮಾಡಿದ್ದೆ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.